ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ಕೂತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ बोला भारत माता की बोला भारत माता की ಮಾಡಲು ಬಿಡುವುದಿಲ್ಲ ಶ್ರೀಕಾಂತ್ ಪೂಜಾರಿಯನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು ಶ್ರೀಕಾಂತ್ ಪೂಜಾರಿಯನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು ಕಾಂಗ್ರೆಸ್ ಸರ್ಕಾರದಿಂದ ಗುಂಡಾಗಿರಿ ನಡೆಯಲು ಬಿಡುವುದಿಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ತಮ್ಮ ಗುಂಡಗಿರಿ ನಮ್ಮ ಮೇಲೆ ನಡೆಯಲು ಬಿಡುವುದಿಲ್ಲ ಶ್ರೀಕಾಂತ್ ಪೂಜಾರಿಯನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು ಬಂಧಿಸಿರುವ ಹಿಂದೂ ಕಾರ್ಯಕರ್ತನ ಈ ಕೂಡಲೇ ಬಿಡುಗಡೆ ಮಾಡಲೇಬೇಕು ಸಿದ್ದರಾಮಯ್ಯಗೆ ವಿರೋಧಿ ಸಿದ್ದರಾಮಯ್ಯಗೆ ಹಮ್ಮಿಕೊಂಡಂತ ಈ ಒಂದು ಬೃಹತ್ ಹೋರಾಟ ಮಾನ್ಯ ಶಿವರಾಜ್ ಪಾಟೀಲ್ ರೆಡ್ಡಿವಾಡ್ಗಿಜಿ ಅಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಬಸವರಾಜ ಮತ್ತಿಮಡುಜಿ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತಿನ ದಿವಸ ಈ ಹೋರಾಟದಲ್ಲಿ ನಾವು ಭಾಗವಹಿಸ್ತೀವಿ. ಇವತ್ತಿನ ಈ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕಳೆದ 7 ತಿಂಗಳು 8 ತಿಂಗಳು ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಯಾವತ್ತು ದ್ವೇಷದ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರೋದು ನಾವು ಇವತ್ತಿನ ಜೊತೆ ಕಾಣ್ತಾ ಇದ್ದೀವಿ. ಏನು ಇತ್ತೀಚೆಗೆ ಕಳೆದ 31 ವರ್ಷದ ಹಿಂದೆ ನಡೆದಂಥ ಘಟನೆ ಮತ್ತೊಮ್ಮೆ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧಿಸೋದ್ರ ಮುಖಾಂತರ ಮತ್ತೊಮ್ಮೆ ಅವರು ಸಿದ್ಧಪಡಿಸಿದ್ದಾರೆ. ನಾವು ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀವಿ, ರಾಜ್ಯದಲ್ಲಿ ದ್ವೇಷದ ಸರ್ಕಾರ ನಡೆಸ್ತಾ ಇದ್ದೀವಿ ಅನ್ನೋಂಥ ಒಂದು ಮಾತನ್ನ ಇವತ್ತು ಸಿದ್ಧ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಇವತ್ತು ನಾವು ಹೇಳಲಿಕ್ಕೆ ಬಯಸ್ತೇವೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ದ್ವೇಷದ ರಾಜಕಾರಣ ಇವತ್ತು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಈ ಒಂದು ಪ್ರತಿಭಟನೆಯನ್ನು ಇವತ್ತು ನೇತೃತ್ವವನ್ನು ವಹಿಸಿರುವಂಥ ನಮ್ಮ ಜಿಲ್ಲೆಯ ಶಾಸಕರಂಥ ಬಸವರಾಜ ಮತ್ತಿಮಡವರು ನಮ್ಮ ಜೊತೆಲಿದ್ದಾರೆ, ಅಮರನಾಥ್ ಪಾಟೀಲ್ ಅವರು ಇದ್ದಾರೆ, ಸುನಿಲ್ ವಲ್ಲಾಪುರಿ ಅವರು ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಎಲ್ಲ ಪಕ್ಷದ ಪದಾಧಿಕಾರಿಗಳು, ಮುಖಂಡರು, ನಮ್ಮ ಮಹಿಳಾ ಮೋರ್ಚಾದ ಎಲ್ಲ ನಮ್ಮ ಸಹೋದರರು ಕೂಡ ಇವತ್ತು ಒಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಸಾಕಷ್ಟು ಬಾರಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಬಂದರೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ನಿರಂತರವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ, ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸುವುದರ ಮುಖಾಂತರ ನಿರಂತರವಾಗಿ ಅತ್ಯಾಚಾರಗಳು ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಅದಕ್ಕೆ ಉದಾಹರಣೆಪ್ಪ ಅಂದರೆ ಇವತ್ತು ಹೊಸದಾಗಿ 31 ವರ್ಷಗಳ ಹಳೆಯದಾದಂಥ ಯಾವ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇವತ್ತು ನಿರ್ಮಾಣ ಆಗುವ ಹಂತದಲ್ಲಿದೆ, ನಿರ್ಮಾಣ ಆಗಿದೆ, ಉದ್ಘಾಟನೆಗೊಳ್ಳುವ ಹಂತದಲ್ಲಿದೆ. ಅದರ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ನಮ್ಮ ಕಾರ್ಯಸೇವಕರ ಮೇಲೆ 31 ವರ್ಷಗಳ ಹಿಂದಿನ ಕೇಸನ್ನು ಕೆದಕುವುದರ ಮುಖಾಂತರ ಮತ್ತೊಮ್ಮೆ ಈ ಸರ್ಕಾರ ಇವತ್ತು ಸಾಬೀತುಪಡಿಸಿದೆ. ಕಾಂಗ್ರೆಸ್ ಪಕ್ಷ ಇವತ್ತು ಹಿಂದೂಗಳ ವಿರೋಧಿ ಪಕ್ಷ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ಅದು ಸಾಬೀತುಪಡಿಸಿದೆ. ಈ ಒಂದು ಘಟನೆಯನ್ನು ಇವತ್ತು ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ರಾಜ್ಯದ ಕರೆಯ ಮೂಲಕ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಶ್ರೀಕಾಂತ್ ಪೂಜಾರಿ ಅನ್ನುವ ವ್ಯಕ್ತಿಗೆ ಇವತ್ತು ಬಂಧನ ಮಾಡುವುದರ ಮುಖಾಂತರ ಮತ್ತೊಮ್ಮೆ ಇವತ್ತು ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತದೆ. ಇವತ್ತು ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಇದನ್ನು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ತಮಗೆಲ್ಲ ಗೊತ್ತಿರಲಿ, ಸಾಕಷ್ಟು ವಿಷಯಗಳು ಇವತ್ತು ರಾಜ್ಯದಲ್ಲಿ
ಇದ್ರೂ ಕೂಡ, ಸಾಕಷ್ಟು ಜನರು ತೊಂದರೆ ಇದ್ರೂ ಕೂಡ ಅದರ ಬಗ್ಗೆ ಗಮನ ಹರಿಸೋದು ಕಾಂಗ್ರೆಸ್ ಸರ್ಕಾರ. ತಮ್ಮ ಬಿಟ್ಟಿ ಭಾಗಗಳನ್ನು ಕೊಟ್ಟು ಅದು ಸಂಪೂರ್ಣ ಮಾಡಿದ ಕಾಂಗ್ರೆಸ್ ಸರ್ಕಾರ ಇವತ್ತು ಗಮನವನ್ನು ಬೇರೆ ಕಡೆ ಸೆಳೆದು ಇವತ್ತು ಇಂಥ ಒಂದು ಕುತಂತ್ರದ ರಾಜಕಾರಣ ಮಾಡ್ತಾ ಇದೆ. ಇವತ್ತು ಇಡೀ ಹಿಂದೂ ಸಮಾಜ ಹೆಮ್ಮೆಯ ಪ್ರತೀಕವಾದಂಥ ರಾಮ ಮಂದಿರ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಇವತ್ತು ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ಸನ್ಮಾನ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 22ನೇ ತಾರೀಕಿನ ದಿವಸ ರಾಮ ಮಂದಿರ ಉದ್ಘಾಟನೆಗೊಳ್ತಾ ಇದೆ. ಇಡೀ ದೇಶ ಇವತ್ತು ಆ ಒಂದು ಸಂಭ್ರಮದಲ್ಲಿ ಮುಳುಗಿದೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಇವತ್ತು ರಾಮನಾಮ ಜಪಿಸ್ತಾ ಇದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು, ಹಿಂದೂಪರ ಸಂಘಟನೆ ಮುಖಂಡರು, ಇಡೀ ಜನರು ಇವತ್ತು ಆ ಒಂದು ಉತ್ಸಾಹದಲ್ಲಿರುವಂಥ ಸಂದರ್ಭದಲ್ಲಿ ಬೇಕಂತ ಹೇಳಿ ಇವತ್ತು ನಮ್ಮ ಸಮಾಜಕ್ಕೆ ತೊಂದರೆ ಕೊಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಕೇಸನ್ನು ದಾಖಲಿಸುವ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಅವರು ಇವತ್ತು ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ತಾವು ಇಂಥ ಒಂದು ಕೇಸಲ್ಲ, ಇವತ್ತು 1000 ಕೇಸುಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ, ಕಾರ್ಯಸೇವಕರ ಮೇಲೆ, ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಮೇಲೆ ನೀವು 1000 ಕೇಸ್ ಹಾಕಿರು. ಇವತ್ತು ಹಿಂದೂ ಹುಲಿಗಳು ಯಾವುದೇ ಕಾರಣಕ್ಕೂ ಕೂಡ ಹೆದರುವಂಥ ಪ್ರಶ್ನೆ ಇಲ್ಲ. ಈ ಕಿಚ್ಚು ಇಡೀ ಕರ್ನಾಟಕಕ್ಕೆ ಹತ್ತಿರುವಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ಆಗ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.